ಯಾಕೆ ಬಿಡಲ್ಲ ಅಂತಾರೆ? ಅವರು ಇಬ್ರು ಪೈಪಾಟಿ ಮಾಡಿ ಇಬ್ರು ಜಮೀನು ಅಳಿಸ್ಕೊಂಡಿದ್ದಾರೆ. ಅಳಿಸ್ಕೊಂಡ್ಬಿಟ್ಟು ಇವ್ರು ನಂದ್ರಾಗೈತೆ ಅಂತ ಒಬ್ಬ, ನಂದ್ರಾಗಿಲ್ಲ ಅಂತ ಒಬ್ಬ, ಈ ಟೈಪ್ ಮಾಡಿ ಅಲ್ಲಿ ಸರಂಡಿ ಹೊಡಿಸ್ಬಿಟ್ಟಿದ್ದಾರೆ. ರಾಮಣ್ಣಂದು ತಂತಿ ಬೇಲಿ ಮಾಡ್ಕೊಂಡು ಒಳಗಡೆ ಜಾಗ ಬಿಟ್ಟವನೆ, ಬಿಟ್ಟು ಗಿಡ ಇಟ್ಟಿದ್ದ, ಗಿಡ ಕಿತ್ತಿಲ್ಲ. ಆಮೇಲೆ ಈ ಕಡೆದೇ ಪಾಂಡಪ್ಪರ್ದು ಮೊದಲು ಆದಿಂದ ಅದು ಜಮೀನು ಇತ್ತು, ಅವ್ರು ಯಾರೂ ಮಾಡೋರಿಲ್ಲದಕ್ಕೆ ಎಲ್ಲಿ ಬೇಕಾದ್ರೆ ಅಲ್ಲಿ ಅದಿಗೆ ಹೋಗ್ತಾ ಇತ್ತು. ಅವನು ಸರ್ವೆ ಮಾಡಿಸಿ ಅವನು ಶಿಸ್ತಿನಂತ ಸರಿ ಅಂತಂದೇಳಿ ಮಾಡಿಸಿದ್ದಾರೆ. ಈ ಟೈಪ್ ಆಗಿಬಿಟ್ಟು ನಮಗೆ ಜಾಡ್ ಇಲ್ಲವೇ ಇಲ್ಲ, ಈಗ ಓಡಾಡೋಕ್ಕೆ ಏನೂ ಇಲ್ಲ. ವಯ್ಯ ಒಂದು 100 ಎಕರೆ ಜಮೀನಿಗೆ ಹೋಗ್ಬೋದು. ಇಲ್ಲ ತೊಂದರೆ, ಎಲ್ಲರಿಗೂ ತೊಂದರೆ. ಹುಲಿಕುಂಟಿಗೆ ಹೋಗೋರ್ಗೂ ತೊಂದರೆ. ಹುಲಿಕುಂಟಿಗೆ ಹೋಗುತ್ತೆ ಸರ್, ಮೇನ್ ರೋಡ್ನಾಗ ಹೋಗ್ತಾರೆ, ಇಲ್ಲಿ ಬಂಡಿ ಜಾಡ್ ಸರ್. ಗಿಡಗಳನ್ನೆಲ್ಲ ಮುಂಚೆ 2 ವರ್ಷದ ಮುಂಚೆ ಗಿಡ ಇಟ್ಟಿದ್ರು. ಆ ಗಿಡ ಸಮೇತ ಹಂಗೆ ರೋಡಲ್ಲಿ ಬಿಟ್ಬಿಟ್ಟು ಅವ್ರು ರೋಡಲ್ಲಿ ಬಿಟ್ಬಿಟ್ಟು ಪಕ್ಕದಲ್ಲಿ ಇಟ್ಕೊಂಡು ಈಗ ಗಿಡ ಕಿತ್ಕೊಳ್ಳಪ್ಪ ನಾವು ರಸ್ತೆ ಮಾಡ್ಕೊಂತೀವಿ ಅಂದರೆ ಪರಿಹಾರ ಕೊಟ್ಟರೆ ನಾನು ಗಿಡ ಕಿತ್ಕೊಂತೀನಿ, ನೀವೆಲ್ಲ ಸೇರಿ ಪರಿಹಾರ ಕೊಡ್ರಿ, ಇಲ್ಲಾಂದ್ರೆ ನಂಗೆ ಗಿಡ ಕೀಳಲ್ಲ, ಗಿಡ ಯಾರನ್ನ ಕೈ ಹಾಕಿ ನಾನು ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ಆಡ್ಕಾಡ್ತಾ ಇದ್ದಾರೆ. ಅದರಿಂದ ಈಗ ಪ್ರತಿಯೊಬ್ಬರೂ ಇಲ್ಲಿ ಅಡ್ಡಾಡೋಕ್ಕೆ ನಮಗೆ ಕೆಳಗಡೆ ನಮ್ಮ ಜಮೀನಿದೆ, ನಾವು 6 ರಸ್ತೆಯಲ್ಲಿ ಹೋಗೋದಕ್ಕೆ 2 ಅಡಿ ಜಾಗ ಇದೆ. 2 ಅಡಿ ಜಾಗದಲ್ಲಿ ನಾವು ಗೊಬ್ಬರದ ಮೂಟೆ ತೊಗೊಂಡೋಗ್ಬೇಕಾ, ಔಷಧಿ ತೊಗೊಂಡೋಗ್ಬೇಕಾ, ಲೇಬರ್ನ ಕರ್ಕೊಂಡು ಹೋಗ್ಬೇಕಾ, ಒಂದು ಟಾಟಾ ಎಸಿ ಹೋಗಂಗಿಲ್ಲ, ಒಂದು ಗೊಬ್ಬರದ ಗಾಡಿ ಹೋಗಂಗಿಲ್ಲ, ಒಂದು ಅಡಿಕೆ ಸಸಿ ತಗೊಂಡೋಗೋಕ್ಕಾಗ್ತಾ ಇಲ್ಲ. ನಾನು ಮೊನ್ನೆ ಇವಾಗ ಒಂದು 150 ಗಿಡ ನನ್ನ ಗಿಡದಲ್ಲಿ ಅಡಿಕೆ ಗಿಡ ಹೋಗಿದ್ದಾವೆ, ನಾನು ತರಿಸಿ ಅಲ್ಲಿಗೆ ತಗೊಂಡೋಗಿ ಇಡೋಕ್ಕೆ ಅಂತ. ಮೊನ್ನೆ ನಾನು ಬೆಂಗಳೂರಿಂದ ಬಂದಾಗ ಮನೆ ಹತ್ರ ಇಲ್ಲಿ ಗಾಡಿ ಹೋಗದೆ, ಆಟೋ ಹೋಗದೆ, ಮನೆ ಹತ್ರ ಇಟ್ಬಿಟ್ಟು ಈಗ ಒಂದೊಂದು ಯಾವನು ಇತ್ತ ಕೆಳಗೆ ಬನ್ನಿ ಸರ್, ಬನ್ನಿ ರೋಡ್ ಬನ್ನಿ. ರೋಡು ಇಂದನ ಹುಲಿಕುಂಟಿಗೆ ರೋಡ್ ಹೋಗುತ್ತೆ. ಏನಾಗೈತೆ ಅಂದರೆ ಇಲ್ಲಿ ಪಕ್ಕದ್ದು ರಾಮಣ್ಣ ಅಂತ, BR ರಾಮಣ್ಣ ಅಂತ, ಅವನು ನಂದು ಮುಂಚೆ ನನ್ನಲ್ಲಿ ಹೋಗೋದು, ನಮ್ಮ ರೋಡಲ್ಲೇ ನಮ್ಮ ಜಮೀನಿನಲ್ಲೇ ರೋಡ್ ಹೋಗೋದು. ಅವನು 5 ಸರ್ತಿ ಸರ್ವೆ ಮಾಡಿಸಿರು. ಯಾರು ಅವರು ರಾಮಣ್ಣ ಅವರು 5 ಸರ್ತಿ ಸರ್ವೆ ಮಾಡಿಸಿರು. ನಾವು ಅದಕ್ಕೆಲ್ಲ ಪಂಚಿದ್ದೀವಿ. ಪಂಚಿ ಏನಾಗಿದೆ ಅಂದರೆ 6ನೇ ಸರ್ತಿಗೆ ADLನವ್ರು ಬಂದರು ಸರ್. ADLನವ್ರು ಬಂದರು. ADLನವ್ರು ನಮ್ಗೆ ಎಲ್ಲಿ ಶಿಸ್ತು ತೋರಿಸಿರ ಅಲ್ಲಿ ನಾನು ಇದನ್ನ ಹಾಕ್ಕೊಂಡಿದ್ದೀವಿ. ಹಾಕ್ಕೊಂಡು ನಾನು ನೆಕ್ಸ್ಟು ಬದ ಹಾಕ್ಕೊಂಬಿಟ್ಟಿದ್ದೀನಿ. ಅವರು ನನ್ನಲ್ಲಿ ರೋಡ್ ಇಲ್ಲ. ರಾಮಣ್ಣ BR ರಾಮಣ್ಣಂದ್ರಾಗೆ 17 ಕುಂಟೆ ರೋಡ್ ಇದೆ, ಖರಾಬ್ ಇದೆ. ಅವನು ಹಿಂಗೆ ಅದು ಬದ ಹಾಕ್ಕೊಂಡು ಬಿಡ್ತಾ ಇಲ್ಲ. ಇಷ್ಟು ಸಮಸ್ಯೆ ಆಗಿದೆ. 20 ಅಡಿ ಬಿಡ್ತೀವಿ, ಆತ 20 ಅಡಿ ರೋಡನ್ನು ಬಿಟ್ಟು ತಂತಿ ಅವ್ರ ಶಿಸ್ತಿಗೆ ಹಾಕ್ಯಣವ್ರೆ, ಗಿಡ ಕೀಳಿಸ್ತಾ ಇಲ್ಲ. ಇಷ್ಟೇ ಸಮಸ್ಯೆ ನಮಗೆ, ಗಿಡ ಕೀಳ್ತಾ ಇಲ್ಲ. ಕೇಳಿದ್ರೆ ಮ್ಯಾಗ್ಲಿದ್ದ ರೋಡ್ ಮಾಡ್ಕೊಂಬನ್ನಿ, ನಾವು ಕೀಳ್ತೀವಿ ಅಂತ ಇದ್ದಾರೆ. ಇದು ನಮಗೆ ಓಡಾಡೋರಿಗೆ ತೊಂದರೆ ಆಗೈತೆ. ನಾನು ನನ್ನ ಹೊಲ್ದಾಗೆ ಇದಿರ್ದೆ. ADLನವರು ನನಗೆ ಶಿಸ್ತು ತೋರಿಸವ್ರಿ, ನನಗೆ ಶಿಸ್ತು ಅದ. ನನ್ನ ಹೊಲ್ದಾಗೆ ನಾನು ರೋಡ್ ಇಲ್ಲ ಐತೆ, ಈಗ ಅವ್ರು ಹೊಡಿಬೇಕು ಇವ್ರು ಹೊಡಿಬೇಕು ಮತ್ತೆ ಕನ್ಫ್ಯೂಸ್ ಆಗೈತೆ ಈಗ. ಇಲ್ಲ ನಂದಲ್ಲಿ ರೋಡ್ ಇಲ್ಲ, ನಕಾಶೆಯಲ್ಲಿ ರೋಡ್ ಇದೆ ಅಷ್ಟೇ. ರೋಡ್ ಇದೆ, ಅವ್ರು ಬಿಟ್ಟವ್ರೆ, ಗಿಡ ಕಿತ್ತಿಲ್ಲ ಇಷ್ಟೇ. ಪ್ರಾಬ್ಲಮ್ ಬುತ್ತಿ ಹೊತ್ಕೊಳಕ್ಕಾಗಲ್ಲ, ನಾವು ಡೈಲಿ ಓಡಾಡಕ್ಕಾಗಲ್ಲ. ಗೊಬ್ಬರ ಇಲ್ಲಿಂದ ಹಿಡ್ದು ಹೊಲದಕ್ಕೆ ಹೊತ್ಕೊಂಡು ಹೋಗ್ಬೇಕು, ರೋಡ್ನಿಂದ ಹಿಡ್ದು ನಮ್ಮ ಕೈಲಿ ಆಗಲ್ಲ. ನಮಗೆ ರೋಡ್ ಬೇಕೇ ಬೇಕು ನೋಡ್ರಿ.